ವೆಂಕಟೇಶಾಯ. ನಾಡಿನ ಸಮಸ್ತ ಎಸ್ವಿಬಿಸಿ ಕನ್ನಡ ವಾಹಿನಿ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರಿನ ಟಿಟಿಡಿ ದೇವಾಲಯದಲ್ಲಿ ವೈಭವದ ಶ್ರೀನಿವಾಸ ಕಲ್ಯಾಣೋತ್ಸವ. ವೈಯಾಲಿ ಕಾವಲ್ನಲ್ಲಿ ಶೋಭಾಯಮಾನವಾಗಿ ಅಭಯವೆತ್ತ ಸ್ವಾಮಿ ಅಮ್ಮನವರು. ಭೋಗ ಭಾಗ್ಯವನ್ನು ಪ್ರಸಾದಿಸುವ ಭೋಗಿ ಪರ್ವದಿನ. ತಿರುಮಲ ಕ್ಷೇತ್ರದಲ್ಲಿ ವೈಭವವಾಗಿ ಜರುಗಿದ ಭೋಗಿ ಹಬ್ಬ. ತಿರುಪ್ಪಾವೈ ಪಾಶುರ ಪಟ್ಟಣದಿಂದ ಪರಿಮಳಿಸುತ್ತಿರುವ ಸಪ್ತಗಿರಿ. ದೊಡ್ಡ ಜಿಯರ್ ಮಠದಲ್ಲಿ ಧನುರ್ಮಾಸ ಉತ್ಸವ. ಸೂರ್ಯನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ತನ್ನ ಪಥವನ್ನು ಬದಲಿಸುವ ದಿನವನ್ನು ಸಂಕ್ರಾಂತಿ ಹಬ್ಬವೆಂದು ಕರೆಯಲಾಗುತ್ತದೆ. ಸಂಕ್ರಾಂತಿಯ ಮೊದಲ ದಿನದಂದು ಆಂಧ್ರಪ್ರದೇಶದಲ್ಲಿ ಭೋಗಿ ಹಬ್ಬವನ್ನು ಆಚರಿಸುವುದು ಸಂಪ್ರದಾಯ. ಈ ನಿಮಿತ್ತ ಶುಕ್ರವಾರ ಮಧ್ಯರಾತ್ರಿ ಕಲಿಯುಗ ಪ್ರತ್ಯಕ್ಷ ದೈವ ತಿರುಮಲ ಶ್ರೀನಿವಾಸನ ಆಲಯದ ಎದುರು ಟಿಟಿಡಿ ಭೋಗಿ ಹಬ್ಬವನ್ನು ಸಂಪ್ರದಾಯಬದ್ಧವಾಗಿ ಆಚರಿಸಿತು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಅಧಿಕಾರಿಗಳು, ಅರ್ಚಕರು ಹಾಗೂ ಭಕ್ತರು ಪಾಲ್ಗೊಂಡಿದ್ದರು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ವೈಭವದಿಂದ ಜರುಗಿತು. ಪ್ರತಿ ಶನಿವಾರ ಮತ್ತು ಭಾನುವಾರಗಳಲ್ಲಿ ಈ ಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಗುತ್ತದೆ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲ ಆಭರಣಗಳು, ಪರಿಮಳ ಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮುಕ್ತ ವಿಧಿಯಂತೆ ಕಲ್ಯಾಣವನ್ನು ನೆರವೇರಿಸಿದರು. ಅಪಾರ ಸಂಖ್ಯೆಯ ಭಕ್ತಾದಿಗಳು ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾದರು.
ತಿರುಮಲೆಯ ದೊಡ್ಡಜಿಯರ್ ಸ್ವಾಮೀಜಿಯವರ ಮಠದಲ್ಲಿ ತಿರುಪಾವೈ ಪ್ರವಚನ ಪಾಶುರ ಪಠಣವು ಸಂಪನ್ನವಾಯಿತು. ಈ ಸಂದರ್ಭದಲ್ಲಿ ಮೊದಲಿಗೆ ಟಿಟಿಡಿ ದೊಡ್ಡಜಿಯರ್ ಸ್ವಾಮೀಜಿ, ಚಿಕ್ಕಜಿಯರ್ ಸ್ವಾಮೀಜಿಯವರ ಪರಿವೀಕ್ಷಣೆಯಲ್ಲಿ ಏಕಾಂಗಿಗಳು, ಶ್ರೀ ವೈಷ್ಣವರು, ಆಚಾರ್ಯ ಪುರುಷರು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ತಿರುಪಾವೈ ಪಾಶುರವನ್ನು ಪಠಿಸಿದರು. கடல் கடைந்த மாதவனை கேசவனை திங்கள் திருமுகத்து சேழையார் சென்னிரைஞ்சி அங்கப்பறை கொண்ட வார்த்தை அணிபுதுவை வைங்கமல தன் தெரியல் பட்டர் பிரான் கோதை சொன்ன சங்கத்தமிழ் மாலை முப்பதும் தப்பாமே இங்கி பரிசுரைப்பார் இரண்டு மால்வரை தோள் சங்கன் திருமுகத்து செல்வத் திருமாலா எங்கும் திருவருள் பெத்து ஆண்டாள் திருவடிகளே சரணம். तत्सर्वं क्षम्यतां देव नारायण नमोऽस्तुते. अथ भगवत्समर्पणं कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै नारायणायेति समर्पयामि. अथ लोकक्षेम प्रार्थना स्वस्ति प्रजाभ्यः परिपालयन्ताम् न्याय्येन मार्गेण महीं महिषाः. गोब्राह्मणेभ्यः शुभमस्तु नित्यम्. लोकाः समस्ताः सुखिनो भवन्तु. ತಿರುಮಲ ತಿರುಪತಿ ದೇವಸ್ಥಾನಕ್ಕೆ 2 ತರಕಾರಿಗಳ ಎಸಿ ವೆಹಿಕಲ್ ಲಾರಿಗಳನ್ನು ದಾನ ನೀಡಲಾಗಿದೆ. ಟಿವಿಎಸ್ ಕಂಪನಿ ವೈಸ್ ಪ್ರೆಸಿಡೆಂಟ್ ಆದಂತಹ ಸೆಲ್ವಂ, ಲೈಸನಿಂಗ್ ಆಫೀಸರ್ ರಾಜಾರೆಡ್ಡಿಯವರ ನೇತೃತ್ವದಲ್ಲಿ ಶನಿವಾರ ಬೆಳಗ್ಗೆ ಶ್ರೀನಿವಾಸನ ಆಲಯದ ಎದುರು ಲಾರಿಗಳಿಗೆ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿ ಟಿಟಿಡಿ ಇಒ ಎವಿ ಧರ್ಮಾರೆಡ್ಡಿಯವರಿಗೆ ಕೀಗಳನ್ನು ಹಸ್ತಾಂತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಟ್ರಾನ್ಸ್ಪೋರ್ಟ್ ವಿಎ ಜಾನಕಿರಾಮರೆಡ್ಡಿ ಇತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಶ್ರೀಶೈಲ ಮಹಾಕ್ಷೇತ್ರದಲ್ಲಿ ಸಂಕ್ರಾಂತಿ ಬ್ರಹ್ಮೋತ್ಸವಗಳು ವೈಭವದಿಂದ ಜರುಗುತ್ತಿದೆ. ಉತ್ಸವದ ಅಂಗವಾಗಿ ಆಲಯದ ಪ್ರಾಂಗಣದಲ್ಲಿ ಹರಹರ ಮಹಾದೇವ ನಾಮಸ್ಮರಣೆಯನ್ನು ಮಾಡುತ್ತಾ ಕಲಾವಿದರು ಸಂಪ್ರದಾಯ ನೃತ್ಯವನ್ನು ಮಾಡುತ್ತಾ ಸಾಗಿದರು. ಈ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ ಅಲಂಕಾರ ಮಂಟಪದಲ್ಲಿ ಶ್ರೀ ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಶೋಭಾಯಮಾನವಾಗಿ ಅಲಂಕರಿಸಿ ಭೃಂಗಿ ವಾಹನದಲ್ಲಿ ಆಸೀನಗೊಳಿಸಲಾಯಿತು. ತದನಂತರ ಪ್ರತ್ಯೇಕ ಪೂಜೆಯನ್ನು ನಿರ್ವಹಿಸಿ ಸ್ವಾಮಿ ಅಮ್ಮನವರ ಉತ್ಸವವು ವೈಭವವಾಗಿ ಸಪ್ತೋತ್ಸವದ ಅಂಗವಾಗಿ ವೈಭವದ ರಥೋತ್ಸವ ಜರುಗಿತು. ಈ ನಿಮಿತ್ತ ಮೊದಲಿಗೆ ಶ್ರೀಕೃಷ್ಣ ಮತ್ತು ಮುಖ್ಯ ಪ್ರಾಣದೇವರ ಉತ್ಸವ ಮೂರ್ತಿಗಳನ್ನು ಅಲಂಕೃತ ತೆಪ್ಪದಲ್ಲಿ ಆಸೀನಗೊಳಿಸಿ ಮಧ್ವ ಸರೋವರದಲ್ಲಿ ತೆಪ್ಪೋತ್ಸವವನ್ನು ನೆರವೇರಿಸಲಾಯಿತು. ಬಳಿಕ ಅನಂತೇಶ್ವರ ಮತ್ತು ಚಂದ್ರಮೌಳೇಶ್ವರ ದೇವರ ಉತ್ಸವ ಮೂರ್ತಿಗಳನ್ನು ರಥಾರೋಹಣ ಮಾಡಿ ಮಹಾಪೂಜೆಯನ್ನು ನೆರವೇರಿಸಿ 2 ರಥಗಳ ರಥೋತ್ಸವವು ವೈಭವವಾಗಿ ಜರುಗಿತು.
ರಥೋತ್ಸವದಲ್ಲಿ ಪರ್ಯಾಯ ಕೃಷ್ಣಾಪುರ ಮಠಾಧೀಶರು, ಪಲಿಮಾರು ಮಠದ ಉಭಯ ಶ್ರೀಗಳು, ಪೇಜಾವರ ಮಠದ ಶ್ರೀಪಾದರು, ಕಾಣಿಯೂರು ಮಠದ ಶ್ರೀಪಾದರು, ಸೋದೆ ಮಠದ ಶ್ರೀಪಾದರು, ಅದಮಾರು ಮಠದ ಶ್ರೀಪಾದರು ಉಪಸ್ಥಿತರಿದ್ದರು. ಬೆಂಗಳೂರಿನ ಜೆಪಿ ನಗರದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ತಾಯರ್ ದೇವಸ್ಥಾನದಲ್ಲಿ ಧನುರ್ಮಾಸದ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಮಾರ್ಗಳಿ ಮಾಸ ಪ್ರಯುಕ್ತ ತಿರುಪ್ಪಾವೈ ಪಾಶುರಗಳ ಸಾಮೂಹಿಕ ಪಾರಾಯಣ ಕಾರ್ಯಕ್ರಮವು ಜರುಗಿತು. ಆನಂತರ ಗರ್ಭಗುಡಿಯಲ್ಲಿ ಅಲಂಕೃತ ದೇವರಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಟಿಟಿಡಿ ಎಲ್ಎಸಿ ಪ್ರೆಸಿಡೆಂಟ್ ಆದಂತಹ ಶ್ರೀ ಸಂಪತ್ ರವಿನಾರಾಯಣ್ ದಂಪತಿಗಳು ಪಾಲ್ಗೊಂಡು ಪಾಶುರ ಪಠಣವನ್ನು ಮಾಡಿದರು. பொல்லாரக்கரை கிள்ளி களைந்தானை கீர்த்திமை பாடிப்போய் பிள்ளைகளெல்லாரும் பாவை கடம்புக்கார் வெள்ளி எழுந்து வியாழம் உறங்கிற்று உள்ளம் சிலம்பினகான் போதை கண்ணினார் குடைந்தீராடாயே பள்ளி கிடந்தியோ பாவாய் நீ நன்னாளால் பள்ளம் தவிர்த்து கலந்தேலோரெம்பாவார்கள் புழக்கடை தோட்டத்து வாவியுள் செங்கடி நீர் வாய் நெகிழ்ந்து ஆம்பல் வாய் பூம்பினகான் செங்கல் பொடிக்கூரை வெண்பல் தவத்தவர் தங்கள் திருக்கோயில் சங்கிடுவான் போதந்தார் எங்களை முன்னம் விளக்குவான் வாய் பேசும் நங்காய் எழுதியாய் நானாதாய் நாவுடையார் சங்கட சக்கரம் ஏந்தும் தரக்கையன் பங்கைய கண்ணானே பாடேலோர் எம்பாவாய் இளங்கிளியே இன்னும் உறங்குதியோ சில்லன்றழையின் மின் அங்கைவேன் போதருகின்றேன் வல்லை உன் கட்டுரைகள் பண்டே உன் வாயறிதும் வல்லீர்கள் நீங்களே நானே தானாயிடுக வல்லை நீ போதாய் உனக்கென்ன வேறுடையை எல்லாரும் போந்தாரோ போந்தார் வங்கக் கடல் கடைந்த மாதவனை கேசவனை திங்கள் திருமுகத்து சேயிழையார் சென்றிரஞ்சி அங்கப்பறை கொண்ட வாற்றை அணிபுதுவை பைங்கமல தன் தெரியல் பற்றபிரான் கோதை சொன்ன சங்கத் தமிழ் மாலை 30 தப்பாமே இங்கு பரிசுரைப்பார் ஈரிரண்டு மால்வரை தோள் செங்கண் திருமுகத்து செல்வத் திருமாலால் எங்கும் திருவருள் பெற்று இன்புருவர் எம்பாவாய். ஆண்டாள் திருவடிகளிலே சரணம். ஸ்ரீ விஷ்ணு சித்தகுல நந்தன கல்பவல்லி ஸ்ரீரங்கராஜ ஹரிச்சந்தன யோக திருஷ்யாம் சாக்ஷாக்ஷமாம் கருணையாம் கமலாம் நிவான்யாம் ಗೋದಾಮನನ್ಯ ಚರಣಂ ಶರಣಂ ಪ್ರಪತ್ಯೆ ಎಂದು ಹೇಳುತ್ತಾರೆ ಸ್ವಾಮಿ ವೇದಾಂತ ದೇಸಿಗರು. ವಿಷ್ಣು ಚಿತ್ತರ್ ಎಂಬ ಪೆರಿಯಾಳ್ವಾರಿಗೆ ಮಗಳಾಗಿ ಅವತರಿಸಿದ ಮಹಾಲಕ್ಷ್ಮಿಯ ಕರುಣಾಮೂರ್ತಿಯಾದ ಆಂಡಾಳ್ ತಿರುಪ್ಪಾವೈ 30 ಪಾಸುರಗಳನ್ನು ನಮಗೆ ಕರುಣಿಸಿದ್ದಾರೆ. ಈ ತಿರುಪ್ಪಾವೈ 30 ಪಾಸುರಗಳನ್ನು 30 ದಿನವೂ ಬಿಡದೆ ಪಟ್ಟಣ ಮಾಡುವವರಿಗೆ ಶ್ರೀಮನ್ನಾರಾಯಣ ಅನುಗ್ರಹ ಆಗತ್ತೆ. ಮಹಾಲಕ್ಷ್ಮಿ ಗಡಾಕ್ಷ ಲಭಿಸಿ ಯಾವಾಗಲೂ ಸಂತೋಷದಿಂದ ಇರುತ್ತಾರೆ. ಇದೇ ಈ ಪಾಸುರ ಅರ್ಥ. வேர்புகள் வெள்ளிபுத்தூர் ஆடிப்பூரம் வேந்தேன மிக விளங்க விஷ்ணு சித்தன் தூய திருமகளாய் வந்தரங்கனார்க்கு துழாய் மாலை முடிசூடி கொடுத்த மானே திருவாவை பாட்டாரைந்தும் நீ உரைத்த தையொரு திங்கள் பாமாலை ஆயப்புகழ் 143 அன்புடனே அழியேன கருணை நீர் வில்லிபுத்தூர் ஆடிப்பூரம் மேன்மேல மிக விளங்க விஷ்ணு சித்தன் தூய திருமகளாய் வந்தரங்கனார்க்கு துழாய் மாலை முடிசூடி கொடுத்த மானே நேயமுடன் திருப்பாவை பாட்டாரைந்தும் நீ உரைத்த தையொரு திங்கள் பாமாலை ஆயப்புகழ் 143 அன்புடனே அடியேன கருணை நீர். அவளையுடன் வில்லிபுத்தூர் விளங்க வந்தாள் வாழியே
காணார்நத்துழாய் காணத்தவதரித்தாள் வாழியே விமலமாம் திருவாடி பூரத்தாள் வாழியே விட்டு சித்தன் வளத்தெடுத்த இளங்கிளியாள் வாழியே அமலர் திருப்பாவை ஐயாறு மணித்தாள் வாழியே ஆக தோன்றிய மூன்றுரைத்தாள் வாழியே அமுதனா அரங்கலிங்கே மாலையிட்டாள் வாழியே ஆண்டாள் நன்கிளையடிகள் அனவரம் வாழியே. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ್ವರ ಸ್ವಾಮಿ ಭಕ್ತರಿಗೆ ಸುವರ್ಣಾವಕಾಶ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಸೇವೆಯಲ್ಲಿ ಪಾಲ್ಗೊಳ್ಳುವ ಭಾಗ್ಯ. ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಒಳ್ಳೆಯ ಆರ್ಯೋಕ್ತಿಗೆ ಇದುವೇ ನಿದರ್ಶನ. ಟಿಟಿಡಿ ಪ್ರಾಣದಾನ ಟ್ರಸ್ಟ್ನಿಂದ ನಿರ್ಮಿಸಿ ನಿರ್ವಹಿಸುತ್ತಿರುವ ಚಿಕ್ಕ ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಪೀಡಿಯಾಟ್ರಿಕ್ ಆಸ್ಪತ್ರೆಗೆ ದಾನಿಗಳಿಂದ ದೇಣಿಗೆಯ ಸ್ವೀಕಾರ. ₹1 ಕೋಟಿ ಹೆಚ್ಚು ದೇಣಿಗೆ ನೀಡುವ ದಾನಿಗಳಿಗೆ ಶ್ರೀವಾರಿ ಸರ್ವ ಸೇವೆಯಲ್ಲಿ ಭಾಗವಹಿಸಲು ಅವಕಾಶ. ₹1,50,00,000 ದೇಣಿಗೆ ನೀಡುವ ದಾನಿಗಳಿಗೆ ಶುಕ್ರವಾರ ಜರುಗುವ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ. ದಾನಿಗಳಿಗೆ ಸೆಕ್ಷನ್ 80G ಅಡಿಯಲ್ಲಿ ಆದಾಯ ತೆರಿಗೆ ವಿನಾಯಿತಿ ಲಭ್ಯವಿದೆ. ಸುಪ್ರಭಾತದಿಂದ ಸಹಸ್ರ ದೀಪಾಲಂಕಾರ ಸೇವೆಯವರೆಗೂ ಶ್ರೀನಿವಾಸನ ಎಲ್ಲ ಸೇವೆಗಳಲ್ಲಿ ಪಾಲ್ಗೊಳ್ಳುವುದೇ ಮಹಾಭಾಗ್ಯ. ದೇಣಿಗೆ ನೀಡುವ ವ್ಯಕ್ತಿಗಳು 25 ವರ್ಷಗಳು ಅಥವಾ ಜೀವಿತ ಪರ್ಯಂತ ಈ ಸದುಪಯೋಗವನ್ನು ಪಡೆಯಬಹುದು. ದೇಣಿಗೆ ನೀಡುವ ಸಂಸ್ಥೆಗಳು 20 ವರ್ಷಗಳು ಸೇವೆಯನ್ನು ಪಡೆಯುವ ಅವಕಾಶವಿದೆ. ದಾನಿಗಳೊಂದಿಗೆ 6 ಮಂದಿಗೆ ಶ್ರೀನಿವಾಸನ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವಿದೆ. 7 ಬೆಟ್ಟಗಳ ಒಡೆಯನ ಸೇವೆಯಲ್ಲಿ ತನ್ಮಯರಾಗಲು ಬಯಸುವ ಭಕ್ತರಿಗೆ ಇದುವೇ ಟಿಟಿಡಿಯ ಆಹ್ವಾನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಟಿಟಿಡಿ ವೆಬ್ಸೈಟ್ www.tirupatibalaji.ap.gov.in ಅಥವಾ arjitamoffice@gmail.com ಅಥವಾ ಆರ್ಜಿತ ಕಾರ್ಯಾಲಯಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು. ಆರ್ಜಿತ ಕಾರ್ಯಾಲಯದ ಫೋನ್ ನಂಬರ್ 087722635889ಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ರಾಮನಗರ ಜಿಲ್ಲೆಯ ಮಾಗಡಿಯಲ್ಲಿರುವ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕೊಟ್ಟಾರೋತ್ಸವದ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ರಂಗನಾಥ ಸ್ವಾಮಿಗೆ ನರಸಿಂಹ ಅಲಂಕಾರವನ್ನು ಮಾಡಲಾಗಿತ್ತು. ಬಳಿಕ ದೇವಾಲಯದ ಪ್ರಾಂಗಣದಲ್ಲಿ ಕೊಟ್ಟಾರೋತ್ಸವವು ವಿಶೇಷವಾಗಿ ಜರುಗಿತು. ತದನಂತರ ಉಪಚಾರ ಪೂಜೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು.
ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ ನೆಲೆಸಿರುವ ಶ್ರೀರಾಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಧನುರ್ಮಾಸದ ಕೊನೆ ದಿನದ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಗರ್ಭಾಲಯದಲ್ಲಿರುವ ರಾಮೇಶ್ವರ ಸ್ವಾಮಿಗೆ ಅಭಿಷೇಕವನ್ನು ನಿರ್ವಹಿಸಲಾಯಿತು. ಬಳಿಕ ಸ್ವಾಮಿಯನ್ನು ವಿಶೇಷವಾಗಿ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ವಿಶೇಷ ಅಭಿಷೇಕಾದಿ ಪೂಜೆಗಳಲ್ಲಿ ಪಾಲ್ಗೊಂಡು ಪುನೀತರಾದರು. ಬೆಂಗಳೂರಿನ ಗಾಂಧಿನಗರದಲ್ಲಿರುವ ಸೀತಾರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತ ಪಟ್ಟಾಭಿರಾಮ ದೇವಸ್ಥಾನದಲ್ಲಿ ಕೊನೆ ಧನುರ್ಮಾಸದ ವಿಶೇಷ ಪೂಜೆಗಳು ನಡೆದವು. ಇದರ ಅಂಗವಾಗಿ ಗರ್ಭಾಲಯದಲ್ಲಿರುವ ದೇವರುಗಳಿಗೆ ನೂತನ ವಸ್ತ್ರ, ಸಕಲಾಭರಣಗಳು ಹಾಗೂ ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಆಕರ್ಷಕವಾಗಿ ಅಲಂಕರಿಸಲಾಯಿತು. ಬಳಿಕ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಧೂಪದೀಪ ನಿವೇದನೆಗಳೊಂದಿಗೆ ಮಂಗಳಾರತಿಯನ್ನು ಸಲ್ಲಿಸಲಾಯಿತು. ಭಕ್ತಾದಿಗಳು ದೇವರುಗಳನ್ನು ದರ್ಶಿಸಿ ಇಷ್ಟಾರ್ಥಗಳನ್ನು ಬೇಡಿಕೊಂಡರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯಲ್ಲಿರುವ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಶುಕ್ರವಾರದ ವಿಶೇಷ ಪೂಜೆಗಳು ಜರುಗಿದವು. ಇದರ ನಿಮಿತ್ತ ವಾಸನಾಂಬ ಅಮ್ಮನವರಿಗೆ ವಿವಿಧ ಬಗೆಯ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ತರುವಾಯ ಅಷ್ಟೋತ್ತರವನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ವಿಶೇಷ ಪೂಜೆಯಲ್ಲಿ ಭಾಗಿಗಳಾಗಿ ಕೃತಾರ್ಥರಾದರು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಸಂಪಗೆರೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಕೊನೆಯ ಧನುರ್ಮಾಸದ ನಿಮಿತ್ತ ವಿಶೇಷ ಪೂಜೆಗಳು ಜರುಗಿದವು. ಇದರ ನಿಮಿತ್ತ ಗಣಪತಿ ದೇವರಿಗೆ ಹಾಗೂ ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ದೇವರುಗಳ ದರ್ಶನವನ್ನು ಪಡೆದು ಧನ್ಯರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಸಂತೋಷಿ ಮಾತಾ ದೇವಸ್ಥಾನದಲ್ಲಿ ಶುಕ್ರವಾರದ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಸಂತೋಷಿ ಮಾತಾ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಗೆ ಪರಿಮಳಭರಿತ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಲಾಗಿತ್ತು. ತದನಂತರ ಅರ್ಚನೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ನೆರವೇರಿಸಲಾಯಿತು. ಭಕ್ತಾದಿಗಳು ದೇವರುಗಳ ದರ್ಶನವನ್ನು ಪಡೆದು ಪುನೀತರಾದರು. ಕರ್ನಾಟಕದ ಹರಿದಾಸರ ಪಂಥಗಳಲ್ಲಿ ಒಬ್ಬರಾದ ಗೋಪಾಲದಾಸರ ಆರಾಧನೆ ವೈಶಿಷ್ಟ್ಯ ಕುರಿತು ವಿದ್ವಾನ್ ಸುರೇಶ್ ಆಚಾರ್ಯರವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು.
ಗೋಪಾಲದಾಸರ ಆರಾಧನೆ ಕರ್ನಾಟಕದ ಅನೇಕ ಪ್ರದೇಶಗಳಲ್ಲಿ ಜರುಗುತ್ತಾ ಇದೆ. ಉತ್ತನೂರಿನಲ್ಲಿ ಗೋಪಾಲದಾಸರ ವಿಶೇಷವಾದ ಆರಾಧನಾ ಕಾರ್ಯಕ್ರಮ ಜರುಗುತ್ತಾ ಇದೆ. ಕರ್ನಾಟಕದ ಹರಿದಾಸ ಪಂಥದಲ್ಲಿ ಗುರುತಿಸಬಹುದಾದ ಪ್ರಮುಖ ದಾಸರುಗಳಲ್ಲಿ ಗೋಪಾಲದಾಸರು ಕೂಡ ಅಸಾಧಾರಣವಾದ ಶಕ್ತಿ ಸಾಮರ್ಥ್ಯಗಳನ್ನು ತೋರಿದ ವಿಶೇಷವಾದ ಸೇವೆಯನ್ನು ಸಲ್ಲಿಸಿದ ಹರಿದಾಸರು. ಗೋಪಾಲದಾಸರು ರಾಯಚೂರಿನ ಸಮೀಪದ ಮೊಸರಕಲ್ಲು ಅಂತಾರೆ, ಅಂತಹ ಪ್ರದೇಶದಲ್ಲಿ ಅವರು ಮುರಾರಿ ರಾಯ ವೆಂಕಮ್ಮ ದಂಪತಿಗಳ ಪುತ್ರರಾಗಿ ಉತ್ಪನ್ನರಾದರು. ಕಡು ಬಡತನದಲ್ಲಿ ಬೆಳೆದಂಥವರು. ಗೋಪಾಲದಾಸರು ವಿಜಯದಾಸರು ಮತ್ತು ಜಗನ್ನಾಥದಾಸರ ಸಮಕಾಲೀನರು. 1761ರಲ್ಲಿ ಇವರ ಜನನವಾಯಿತು ಅಂತ ಭಾವಿಸ್ಕೊಳ್ಬೋದು. ಗೋಪಾಲದಾಸರು ವಿಶೇಷವಾಗಿ ಅವರನ್ನು ಕುರಿತು ನಾವು ಸ್ಮರಣೆ ಮಾಡಿಕೊಳ್ಳುವ ಶ್ಲೋಕ ಆಗತಾದಿತ್ರಿಕಾಲಗ್ನಂ ಆಗಮಾರ್ಥ ವಿಶಾರದಂ ತ್ಯಾಗಭೋಗ ಸಮಾಸಕ್ತಂ ಭಾಗಣ್ಣಾರ್ಯ ಗುರುಂ ಭಜೆ. ಹಾಗಾಗಿ ಈ ಶ್ಲೋಕ ತಿಳಿಸುವಂತೆ ಭಾಗಣ್ಣ ಅಂತಲೇ ಇವರ ಹೆಸರು. ಪೂರ್ವದಲ್ಲಿ 4 ಮಕ್ಕಳಿದ್ದರು. ಎಲ್ಲ ಬಡತನದ ಬೇಗೆಯಲ್ಲಿ ಬೆಂದಂಥವರು. ತಂದೆಯನ್ನು ಕಳೆದುಕೊಂಡರು. ತಾಯಿ ಮಾತ್ರ ಶಿಕ್ಷಣಕ್ಕೆ ಒತ್ತನ್ನು ನೀಡಿದ್ಲು ಆ ಕಾಲದಲ್ಲೂ ಕೂಡ. ಅದರ ಫಲವಾಗಿ ಆ ಸರ್ಕಾರಿ ಶಾಲೆಗೆ ಬಂದಂಥ ಒಬ್ಬ ಶಿಕ್ಷಕರ ನೆರವಿನಿಂದ ಭಾಗಣ್ಣದಾಸರ ಒಂದು ಭವಿಷ್ಯವೇ ಬದಲಾವಣೆಯಾಯಿತು. ಆಗತಾದಿ ತ್ರಿಕಾಲಗ್ನಂ, ಯಾವುದೇ ವ್ಯಕ್ತಿ ಅವರ ಕಣ್ಣು ಮುಂದೆ ಬಂದರೆ ಸಾಕು, ಅವನ ಮುಖ ನೋಡಿದ ಕೂಡಲೇ ಮುಂದೇನಾಗುತ್ತೆ, ಹಿಂದೇನಾಗಿತ್ತು, ಈಗ ಏನಾಗುತ್ತಿದೆ ಅನ್ನೋ ಭವಿಷ್ಯವನ್ನು ಕರಾರವಕ್ಕಾಗಿ ತಿಳಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಹೀಗಾಗಿ ಇಡೀ ಊರಿನ ತುಂಬ ಕೀರ್ತಿ ಹರಡಿತು. ಜೊತೆಗೆ ಅಕ್ಕಪಕ್ಕದ ಊರುಗಳಲ್ಲಿ ಹರಡಿತು. ಕಾಶಿ ಕ್ಷೇತ್ರಕ್ಕೆ ಹೋದರು. ಕಾಶಿಯಲ್ಲಿ ಇವರ ಜ್ಯೋತಿಷ್ಯಶಾಸ್ತ್ರದ ಪರಿಚಯವನ್ನು ಮಾಡಿಕೊಂಡರು. ಪರೀಕ್ಷೆಗಳನ್ನು ಮಾಡಿದ್ರು. ಎಲ್ಲರಲ್ಲೂ ಕೂಡ ಬೆಕ್ಕಸ ಬೆರಗುಗೊಳಿಸಿದಂಥ ಈ ಭಾಗಣ್ಣ ವಿಶೇಷವಾದ ತನ್ನ ಪ್ರತಿಭೆಯನ್ನು ಪ್ರಸ್ತುತಪಡಿಸಿದ. ಹೀಗಾಗಿ ಶ್ರೀಮಂತಿಗೆ ತನ್ನಷ್ಟಿಗೆ ತಾನೇ ಇವರನ್ನು ಒಲಿದು ಬಂತು. ಮಹಾದಾನಬುದ್ಧಿಯನ್ನು ಪಡೆದಂಥವರು ಎಲ್ಲ ಬಡಬಗ್ಗರಿಗೆ ಅದನ್ನು ಹಂಚೋದಕ್ಕೆ ಪ್ರಾರಂಭವನ್ನು ಮಾಡಿದರು. ಅನಂತರದಲ್ಲಿ ವಿಜಯದಾಸರ ಸಂಪರ್ಕವಾಯಿತು. ವಿಜಯದಾಸರ ಉಪದೇಶದ ಬಲದಿಂದ ಸಂಪೂರ್ಣವಾದ ಒಂದು ವೈರಾಗ್ಯವನ್ನು ಇವರು ತಾಳಿದ್ರು. ಹಾಗೆ ತಾಳಿ ಅವರು ಅನೇಕ ಶಿಷ್ಯರು ವಿಜಯದಾಸರಿಗಿದ್ದರು. ಆದರೆ ಭಾಗಣ್ಣನ ಮೇಲೆ ಇದ್ದ ಪ್ರೀತಿ ಮತ್ತಾರಲ್ಲೂ ಕೂಡ ಕಾಣ್ತಿರಲಿಲ್ಲ. ಅಂತಹ ಭಾಗಣ್ಣನ ಮೇಲೆ ಸಲುಗೆ, ಪ್ರೀತಿ ಮತ್ತು ಅವನ ಪ್ರತಿಭೆಗೆ ವಿಶೇಷವಾದಂಥ ಮನ್ನಣೆಯನ್ನು ಕೊಟ್ಟಂಥವರು ವಿಜಯದಾಸರು. ಅವರಿಗೆ ಮುಂದೆ ಜಗನ್ನಾಥದಾಸರಾಗಿ ಶ್ರೀನಿವಾಸಾಚಾರ್ಯರು ಬದಲಾವಣೆ ಆಗ್ತಾರೆ ಅಂತ ಗೊತ್ತಿತ್ತು. ಆ ದೃಷ್ಟಿಯಿಂದ ಮಹಾಪಂಡಿತರಾದಂಥ ಶ್ರೀನಿವಾಸಾಚಾರ್ಯರು ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ದ ಸಂದರ್ಭದಲ್ಲಿ ಈ ರೋಗ ಪರಿಹಾರ ಆಗಲ್ಲ ಅಂತ ಭಾವಿಸ್ಕೊಂಡಾಗ ವಿಜಯದಾಸರು ಭಾಗಣ್ಣನನ್ನು ಕರೆದು ಅವರ ಆಯಸ್ಸಿನಲ್ಲಿ 40 ವರ್ಷಗಳ ಕಾಲ ಆಯಸ್ಸನ್ನು ಶ್ರೀನಿವಾಸಾಚಾರ್ಯರಿಗೆ ದಾರೆ ಎರೆದು ಕೊಡಬೇಕು ಅಂತ ಹೇಳಿದರು. ಸಂತೋಷದಿಂದ ತಮ್ಮ ಆಯಸ್ಸನ್ನೇ ದಾರೆ ಎರೆದು ಕೊಟ್ಟ ಮಹಾತ್ಯಾಗಿಗಳು ಭಾಗಣ್ಣದಾಸರು. ಅದಕ್ಕೋಸ್ಕರ ತ್ಯಾಗ ಭೋಗ ಸಮಾಸಕ್ತಂ, ಮೊದಲು ತ್ಯಾಗ ಇರಬೇಕು, ಅನಂತರ ಭೋಗ ಬರಬೇಕು. ವಿಶೇಷವಾಗಿ ಸುಮಾರು 189 ಕೀರ್ತನೆಗಳು ಗೋಪಾಲದಾಸರದು ಅಂತ ಇವತ್ತು ಮುದ್ರಣವನ್ನು ಪಡೆದುಕೊಂಡಿದೆ. ಅದರಲ್ಲೂ ಕೂಡ ಅವರ ಪ್ರಸಿದ್ಧವಾದ ಹಾಡುಗಳಲ್ಲಿ ಆವರೋಗವ ಎನಗೆ ದೇವಧನ್ವಂತ್ರಿ, ಈ ಹಾಡು ಕೇಳಿದ ಕೂಡಲೇ ಗೋಪಾಲದಾಸರ ನೆನಪು ಬರುತ್ತೆ. ಅವರು ಹೇಳ್ತಾರೆ, ಯಾತಕ್ಕೋಸ್ಕರವಾಗಿ ನಾವು ಜೀವನವನ್ನು ನಡೆಸ್ತಾ ಇದ್ದೀವಿ, ಭಗವಂತನ ಹೆಸರು ಮಾತ್ರ ಬಾಯಲ್ಲಿ ಬರೋಲ್ಲಲ್ಲ, ಇದಕ್ಕೇನು ಕಾರಣ ಅಂಥೇಳಿ ಅವರು ತಿಳಿಸ್ತಾರೆ. ಅನಂತರದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಅತ್ಯಂತ ಭಕ್ತರಾದಂಥ ಇವರು ರಥವನೇರಿದ ರಾಘವೇಂದ್ರ, ಈ ಹಾಡು ಇವತ್ತು ಏನು ಕೇಳ್ತಾ ಇದ್ದೀವಿ ಇದನ್ನು ರಚನೆ ಮಾಡಿದಂಥವರು ಗೋಪಾಲದಾಸರು. ಅಂತಹ ಗೋಪಾಲದಾಸರನ್ನು ಸ್ಮರಣೆ ಮಾಡೋಣ. ಇವತ್ತು ಅವರ ಅನುಗ್ರಹವನ್ನು ಪಡೆದುಕೊಳ್ಳೋಣ. ಹರೇ ನಮಃ. ತಮಿಳುನಾಡಿನ ರಾಜ್ಯಾದ್ಯಂತ ಸಂಕ್ರಾಂತಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುವುದು ಪ್ರತೀತಿ. ಇದರ ಅಂಗವಾಗಿ ಮೊದಲನೇ ದಿನ ಭೋಗಿ ಹಬ್ಬದ ಪ್ರಯುಕ್ತ ಕಿಲೆಯೂರಿನಲ್ಲಿರುವ ವೀರತೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ವೀರತೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಗೆ ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಯಿತು. ಅನೇಕ ಮಂದಿ ಭಕ್ತಾದಿಗಳು ಸ್ವಾಮಿಗೆ ನಡೆದ ಪೂಜೆಯಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಡಾಕ್ಟರ್ ದಿಶಾ ಮಂಜುನಾಥ್ ರವರಿಂದ ಭರತನಾಟ್ಯ ರಂಗಪ್ರವೇಶ ಕಾರ್ಯಕ್ರಮವು ಜರುಗಿತು. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಅತಿಥಿ ಕಲಾವಿದರಿಂದ ಶ್ರೀಕೃಷ್ಣ ಎಂಬ ಯಕ್ಷಗಾನ ಕಾರ್ಯಕ್ರಮವು ಜರುಗಿತು. ಬೆಂಗಳೂರಿನ ಬಳೆಪೇಟೆ ಓಟಿಸಿ ರಸ್ತೆಯಲ್ಲಿರುವ ಶ್ರೀ ಲಾಲ್ದಾಸ್ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಲಾಲ್ದಾಸ್ ಭಕ್ತ ಆಂಜನೇಯ ಸ್ವಾಮಿ ಭಜನೆ ಮಂಡಳಿ ನಡೆಸುತ್ತಿರುವ 26ನೇ ವರ್ಷದ ಧನುರ್ಮಾಸ ಸಂಗೀತೋತ್ಸವದಲ್ಲಿ
ವಿದ್ವಾನ್ ಪ್ರಮೋದ್ ರವರಿಂದ ಗಾಯನ ಕಾರ್ಯಕ್ರಮವು ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.